ಸಬ್ಕಾನ್ಷಿಯಸ್ ಮೈಂಡ್ನ ಬಗ್ಗೆ ಕ್ವೆಶನ್ಸ್ಗೆ ಆನ್ಸರ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೋ ರೀತಿ ಈಸಿಯಾದ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತ ಆಥರ್ ಈ ಬುಕ್ನ ಬರೆದಿದ್ದಾರೆ. ಈ ಬುಕ್ನ ಓದಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಪವರ್ನ ತಿಳ್ಕೊಂಡು ನಮ್ಮ ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅನ್ನೋ ಒಳ್ಳೆ ಥಾಟಿಂದಾನೇ ಆಥರ್ ಈ ಬುಕ್ನ ಬರೆದಿದ್ದಾರೆ. ನಾಲ್ಕನೇದಾಗಿ ಆಥರ್ ಅವರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾರೆ. ಒಂದು 40 ವರ್ಷಗಳ ಮುಂಚೆ ನನಗೆ ಸರ್ಕೋಮಾ ಅನ್ನೋ ಕ್ಯಾನ್ಸರ್ ಇತ್ತು. ಅದನ್ನ ನಾನು ನನ್ನ ಸಬ್ಕಾನ್ಷಿಯಸ್ ಮೈಂಡ್ನ ಪವರಿಂದಾನೇ ಸರಿ ಮಾಡಿದೆ. ಆ ಟೆಕ್ನಿಕ್ನೇ ಈ ಬುಕ್ಕಲ್ಲಿ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ಈ ಟೆಕ್ನಿಕ್ ಖಂಡಿತ ಕೆಲವರಿಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಐದನೇದಾಗಿ ಪ್ರೇಯರ್ನ ಬಗ್ಗೆ ಮಾತಾಡ್ತಾರೆ. ನೀವು ಪ್ರೇ ಮಾಡಿದ್ರೆ ಅದು ಖಂಡಿತ ಎಫೆಕ್ಟಿವ್ ಆಗಿರುತ್ತೆ. ನಿಮ್ಮ ಕಾನ್ಷಿಯಸ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮ ಪ್ರೇಯರ್ನ ಖಂಡಿತ ಕೇಳುತ್ತೆ. ನೀವು ಯಾವಾಗಲೂ ಹ್ಯಾಪಿ ಲೈಫ್ ಬೇಕು, ರಿಚ್ ಲೈಫ್ ಬೇಕು ಅಂತ ಪಾಸಿಟಿವ್ ಆಗಿ ಪ್ರೇ ಮಾಡಿದ್ರೆ ಖಂಡಿತ ನಿಮ್ಮ ಮೈಂಡ್ ಅದನ್ನು ನಿಜ ಮಾಡುತ್ತೆ. ಈ ಬುಕ್ಕಲ್ಲಿ ತುಂಬ ಚಾಪ್ಟರ್ಸ್ ಇದೆ. ಎಲ್ಲ ಟೆಕ್ನಿಕ್ಸ್ ನಾನು ಈ ಬುಕ್ಕಲ್ಲಿ ಹೇಳಿದ್ದಾರೆ. ಈ ಬುಕ್ನ ಸರಿಯಾಗಿ ಓದಿ, ಖಂಡಿತ ನಿಮ್ಮ ಲೈಫಲ್ಲಿ ಚೇಂಜಸ್ ನೋಡ್ತೀರಾ ಅಂತ ಹೇಳಿದ್ದಾರೆ. ಆರನೇದಾಗಿ ಹೇಗೆ ಪ್ರೇ ಮಾಡಬೇಕು ಅಂತ ಹೇಳ್ತಾರೆ. ನಾವು ಯಾವಾಗ ಪ್ರೇ ಮಾಡ್ತೀವಿ? ನಾವು ಕಷ್ಟದಲ್ಲಿರೋವಾಗ ನಮಗೆ ಏನಾದರೂ ಬೇಕು ಅಂದ್ರೇ ನಾವು ಪ್ರೇ ಮಾಡ್ತೀವಿ. ಆದರೆ ಏನಾದರೂ ರಿಕ್ವೈರ್ಮೆಂಟ್ಗೆ ಮಾತ್ರ ಅಲ್ಲದೆ ಯಾವಾಗಲೂ ಚೆನ್ನಾಗಿ ಪ್ರೇ ಮಾಡ್ತಾ ಇರಬೇಕು, ಯಾವಾಗಲೂ ಹ್ಯಾಪಿಯಾಗಿರಬೇಕು ಅಂತ ಪ್ರೇ ಮಾಡಬೇಕು ಅಂತಿದ್ದಾರೆ. 7ನೇ ವಿಷಯ ಈ ಬುಕ್ನ ಯೂನಿಕ್ ಫ್ಯೂಚರ್ನ ಬಗ್ಗೆ. ಈ ಬುಕ್ನ ಯೂನಿಕ್ ಫ್ಯೂಚರ್ ಏನಂದರೆ ಇದರಲ್ಲಿರೋ ವಿಷಯಗಳು, ಟೆಕ್ನಿಕ್ಸ್, ಫಾರ್ಮುಲಾಸ್ ಎಲ್ಲನೂ ಸಿಂಪಲ್ ಆಗೇ ಇರುತ್ತೆ. ಸೊ ನಮ್ಮ ಡೈಲಿ ಲೈಫಲ್ಲಿ ಈಸಿಯಾಗಿ ಅಪ್ಲೈ ಮಾಡ್ಬೋದು. ನಿಮ್ಮ ಹೆಚ್ಚು ಪ್ರಶ್ನೆಗಳಿಗೆ ಈ ಬುಕ್ಕಲ್ಲಿ ಆನ್ಸರ್ ಇರುತ್ತೆ ಅಂತ ಆಥರ್ ಮರ್ಫಿ ಹೇಳ್ತಿದ್ದಾರೆ. 8ನೇ ವಿಷಯ ಬಿಲೀಫ್ ಸಿಸ್ಟಮ್ನ ಬಗ್ಗೆ ಮಾತಾಡಿದ್ದಾರೆ. ಲಾ ಆಫ್ ಬಿಲೀವಲ್ಲೇ ಈ ಪ್ರಪಂಚನೇ ಮುಂದುವರಿತಿದೆ. ಲಾ ಆಫ್ ಲೈಫ್ ಆ್ಯಂಡ್ ಲಾ ಆಫ್ ಬಿಲೀವೇ ಒಬ್ಬ ಮನುಷ್ಯನ ಅವನ ಆಸೆನ ಥಿಂಕ್ ಮಾಡಿ, ಫೀಲ್ ಮಾಡಿ, ಬಿಲೀವ್ ಮಾಡ್ತಿದ್ದಾನೆ ಅಂದರೆ ಅದನ್ನ ಖಂಡಿತ ಅವನ ಸಬ್ಕಾನ್ಷಿಯಸ್ ಮೈಂಡ್ ಮಾಡಿ ತೋರಿಸುತ್ತೆ ಅಂತ ಹೇಳ್ತಿದ್ದಾರೆ. 9ನೇದಾಗಿ ನಿಮ್ಮ ಡಿಸೈರ್ಸೇ ಪ್ರೇಯರ್ಸ್ ಅಂತ ಹೇಳಿದ್ದಾರೆ. ನಮ್ಮೆಲ್ರಿಗೂ ನಮ್ಮ ಹೆಲ್ತ್, ಹ್ಯಾಪಿನೆಸ್, ವೆಲ್ತ್, ಪೀಸ್ ಆಫ್ ಮೈಂಡ್ ಇದಕ್ಕೆಲ್ಲ ಆಸೆ ಇರುತ್ತೆ. ನಾವು ಯಾವಾಗಲೂ ನನಗೆ ಒಳ್ಳೆ ಹೆಲ್ತ್ ಇರಬೇಕು, ವೆಲ್ತ್ ಇರಬೇಕು ಅಂತ ಆಸೆ ಪಡ್ತಿರಬೇಕು. ಆ ಆಸೆನೇ ನಮ್ಮ ಪ್ರೇಯರ್ ಅಂತ ಹೇಳಿದ್ದಾರೆ. ಆ್ಯಂಡ್ 10ನೇದಾಗಿ ತುಂಬ ಇಂಪಾರ್ಟೆಂಟ್ ಆದ ವಿಷಯನ ಹೇಳಿದ್ದಾರೆ. ಎಲ್ಲ ಇಂಡಿವಿಜುವಲ್ಗೂ ಒಂದೇ ಒಂದು ಕಾಮನ್ ಮೈಂಡೇ ಇದೆ, ಅದೇ ಸಬ್ಕಾನ್ಷಿಯಸ್ ಮೈಂಡ್. ಈ ಬುಕ್ಕಲ್ಲಿ ಕಂಪ್ಲೀಟಾಗಿ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಏನು, ಅದನ್ನ ಹೇಗೆ ಕಂಟ್ರೋಲ್ ಮಾಡಬೇಕು, ಈ ಸಬ್ಕಾನ್ಷಿಯಸ್ ಮೈಂಡ್ನ ಯೂಸ್ ಮಾಡಿ ನಮ್ಮ ಪ್ರಾಬ್ಲಮ್ಗೆ ಹೇಗೆ ಸೊಲ್ಯೂಷನ್ನ ಫೈಂಡ್ ಮಾಡೋದು ಅಂತ ಈ ಬುಕ್ಕಲ್ಲಿ ಡೀಟೇಲ್ಡಾಗಿ ಇದೆ ಅಂತ ಹೇಳಿದ್ದಾರೆ. ಈ 10 ವಿಷಯಗಳನ್ನೇ ಆಥರ್ ಮುಖ್ಯವಾಗಿ ಎಕ್ಸ್ಪ್ಲೇನ್ ಮಾಡಿ ಚಾಪ್ಟರ್ಸ್ನ ಸ್ಟಾರ್ಟ್ ಮಾಡ್ತಾರೆ.